ಶಿವಣ್ಣ ಅವರು ಅಮೆರಿಕದಿಂದ ವಾಪಸ್ ಆಗ್ತಿದ್ದು ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸೇರಿದ್ದಾರೆ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ವಾದ್ಯಗೋಷ್ಠಿಯಲ್ಲಿರುವಂತಹ ಒಂದಷ್ಟು ಕಲಾವಿದರು ಕೂಡ ಇಲ್ಲಿರುವಂಥದ್ದು. ಶಿವಣ್ಣ ಅವರನ್ನ ಸ್ವಾಗತ ಮಾಡೋಕೆ ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ, ಯಾವೂರಿಂದ ಬಂದಿರುವಂಥದ್ದು ಅಂತ? ಸರ್ ನಾವು ಚಿಂತಾಮಣಿಯಿಂದ ಬಂದಿರೋದು, ಅರುಣ್ ಪ್ರಸಾದ್ ಅಂತ. ಇವರು ಗಂಗಾಧರ್ ಸರ್ ಅಂತ, ಇವರು ಚಿಂತಾಮಣಿಯಿಂದ ಬಂದಿರೋದು. ಶಿವಣ್ಣ ಅವರ ಅಭಿಮಾನಿಯಾಗಿ ಸರ್ ನಾವು ಶಿವಣ್ಣನವರ ಅಭಿಮಾನಿಗಳು. ಅವರಿಗೆ ಮೈ ಹುಷಾರಿಲ್ದಿದ್ರೆ ನಾವು ಅವ್ರ ಸ್ವಾಗತ ಮಾಡೋದಕ್ಕೆ ಬಂದಿದ್ದೀವಿ. ಇವಾಗ ಅಮೇರಿಕದಿಂದ ಬರ್ತಾ ಇದ್ದಾರೆ. ನಾವು ಹೃತ್ಪೂರ್ವಕದಿಂದ ನಾವು ಬಂದು ಅವರ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಸರ್. ನಮಗೆಲ್ಲ ಒಳ್ಳೆಯದಾಗಲಿ ಅಂತ ಅವರು ಬಯಸ್ತಾ ಇದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ಸ್ವಾಗತ ಕೋರ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಅವರ ಕುಟುಂಬದವರಕ್ಕೆ ತುಂಬ ಕೊಡುಗೆ ಬರಲಿ ಅಂತ ಸಲ್ಲಿಸಬೇಕು ಅಂತ ನಾವು ಬಂದಿದ್ದೀವಿ ಸರ್. ಇಷ್ಟೇ ನಮ್ಮ ಕರ್ನಾಟಕದಲ್ಲಿ ಶಿವರಾಜ್ ಕುಮಾರ್ ಅವರಿಗೆ ತುಂಬ ಧನ್ಯವಾದಗಳು ಸರ್. ಸಾಮಾನ್ಯವಾಗಿ ಈ ತರದ ಸಮಸ್ಯೆ ಇದ್ದಾಗ ಅಂದ್ರೆ ಮಾನಸಿಕವಾಗಿ ಕುಗ್ಗೋಗ್ಬಿಡ್ತಾರೆ ಸಾಮಾನ್ಯ ಬೇರೆಯವರೆಲ್ಲ. ಬಟ್ ಶಿವಣ್ಣ ಹಂಗಲ್ಲ, ಈ ಕಡೆ ಸಿನಿಮಾವನ್ನು ಮಾಡ್ತಾರೆ, ರಿಯಾಲಿಟಿ ಶೋಗಳು ಮಾಡ್ತಾರೆ, ಬಹಳ ಖುಷಿಯಾಗಿ ಅಭಿಮಾನಿಗಳಿಗೆ ಏನ್ ಬೇಕು ಆ ಥರ ಮನಸ್ಕೊಂಡು ಬರ್ತಾ ಇದ್ರು ಅವರು. ಖಂಡಿತ ಸರ್ ಅವರ ಫಿಲಿಮ್ ಇದು ರಂಗದಲ್ಲಿ ತುಂಬ ಅವರ ಹಿಂಗು ಬಹಳ ವಿಜೃಂಭಣೆಯಿಂದ ಮಾಡಿದ್ದಾರೆ. ತಂದೆಯವರು, ಅವರ ತಮ್ಮಂದಿರು, ಅವರು ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೋಸ್ಕರ ನಾವು ಬಹಳ ಅಭಿಮಾನದಿಂದ ಬಂದು ಅವರ ಸೇವೆಯನ್ನು ಮಾಡಬೇಕು ಅಂತ ಬಂದಿದ್ದೀವಿ ಸರ್. ಅವರು ಒಳ್ಳೆಯದಾಗಲಿ, ಅವರಿಗೆ ದೇವರು ಕೃಪಾ ಕಟಾಕ್ಷಗಳನ್ನು ಚೆನ್ನಾಗಿ ಆರೋಗ್ಯವನ್ನು ಚೆನ್ನಾಗಿ ಕೊಟ್ಟು ಕಾಪಾಡಲಿ ಅಂತ ನಾವು ಹಾರೈಸ್ತಾ ಇದ್ದೀವಿ ಸರ್. ಕರ್ನಾಟಕ ಜನತೆ ಎಲ್ಲ ಅವ್ರ ಪರವಾಗಿ ನಿಂತ್ಕೋಬೇಕು ಅಂತ ನಾವು ಹಾರೈಸ್ತಾ ಇದ್ದೀವಿ ಸರ್. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.